ಸಿಎಂ ಸಿದ್ದರಾಮಯ್ಯ ಅವ್ರನ್ನೇನಾದ್ರೂ ಕೆಳಗಡೆ ಇಳಿಸಿದ್ರೆ ಗಲಭೆ ಆಗತ್ತೆ ಅಂತ ಶಾಸಕ ಕಂಪ್ಲಿ ಗಣೇಶ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ, 100ಕ್ಕೆ 100 ಗಲಭೆಗಳಾಗತ್ತೆ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ಸಿಎಂಗೆ ಶಾಸಕರು, ಜನರು, ಮಠಾಧೀಶರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಬಿಜೆಪಿಗೆ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನಾದರೂ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗ್ಲೂ ಗಲಭೆಗಳಾಗುತ್ತೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ. ರಾಜ್ಯದ ನೆಮ್ಮದಿ ಕೆಡಿಸಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ಅಧಿಕಾರ ಮಾಡ್ತಾ ಇದೆ ಕಾಂಗ್ರೆಸ್ಸು, ಇಲ್ಲಾಂದ್ರೆ ರಾಜ್ಯದಲ್ಲಿ ದೊಡ್ಡ ಗೊಂದಲವಾಗುವ ಸಂಭವ ಇದೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಮತ್ತು ಬಾಕಿ ಪ್ರಕರಣಗಳನ್ನು ರಾಜ್ಯಪಾಲರು ಇತ್ಯರ್ಥ ಮಾಡಬೇಕನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜಭವನ ಚಲೋ ಮಾಡ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರಿ, ಮತ್ತು ಬಾಕಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಲ್ಲ ಅನ್ನೋಂಥದ್ದು ಗಂಭೀರವಾದಂಥ ಆರೋಪ ಮಾಡ್ತೀರಿ. ಆದರೆ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರಾ ಅಂತ ಸರ್? ಫಸ್ಟ್ ನೀವು ಇಡೀ ದೇಶದ ಇತಿಹಾಸ ತೆಗೆದುಕೊಂಡು ನೋಡ್ರಿ, ಇಡೀ ದೇಶದ್ದು ಈ ಥರ ಘಟನೆ ಎಲ್ಲನ ಯಾವುದನ್ನ ರಾಜ್ಯದಲ್ಲಿ ಆಗುತ್ತೆ ನೀವು ನೋಡ್ರಿ. ಇದು ದೇಶದಲ್ಲ, ಸಂಪೂರ್ಣವಾಗಿ ಒಬ್ಬ ಹಿಂದುಳಿದ ನಾಯಕ ಇವತ್ತೇನು ಮುಖ್ಯಮಂತ್ರಿ ಆಗೋದು ಈ BJP ಮತ್ತು ರಾಜ್ಯಪಾಲರು ಸಹಿಸ್ಕೊಂಬಕ್ಕಾಗ್ತಾಯಿಲ್ಲ. ಹಂಗಾಗಿ ಇದು ಭಾಳ ಒಂಥರ ಕೆಟ್ಟು ಪರಿಸ್ಥಿತಿನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ತಂದರೆ ಈ BJP ನಡೆ ಇದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಕುಮಾರಸ್ವಾಮಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು ಅನೇಕ ಪ್ರಕರಣಗಳಿದೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಇವಾಗಲೇ ವರ್ಷ ಒಂದು 2-3 ವರ್ಷ ಆಯಿತು, ಆದರೂ ಕೂಡ ಅವ್ರ ಬಗ್ಗೆ ಏನು ಮಾತಾಡ್ತಾಯಿಲ್ಲ. ಸಿದ್ದರಾಮಯ್ಯ ಸರ್ ಬಗ್ಗೆ ಈ ಥರ ನಡೆ ಭಾಳಷ್ಟು ಇಡೀ ರಾಜ್ಯದ ಬರೀ MLAಗಳು ಅನ್ನೋಂತಲ್ಲ, ಇಡೀ ರಾಜ್ಯದ ಜನತೆ ಕೂಡ ಭಾಳಷ್ಟು ವಿರೋಧ ಮಾಡ್ತಿದ್ದಾರೆ. ಪಕ್ಷದೊಳಗಡೆ ಈ ಪ್ರಕರಣ ಬಂದ ಬಳಿಕ ಒಂದಷ್ಟು ಜನ CM ಆಗೋಕೆ ಓಡಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ. ಸರ್, ಸಂಪೂರ್ಣವಾಗಿ 135 ಜನ ಸಿದ್ದರಾಮಯ್ಯ ಸರ್ ಬೆಂಬಲಕ್ಕಿದ್ದೇವೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ, ಆದರೆ ಬೇರೆ ಇದೇನೇ ಇಲ್ಲ. 5 ವರ್ಷ ಕೆಳಗೆ ಅವ್ರು ಇಳಿಸಲೇಬಾರ್ದು ಅನ್ನೋಂಥದ್ದು ಅಂದ್ರೆ ಅಭಿಪ್ರಾಯ. ಪಕ್ಷ ಏನು ನಿರ್ಧಾರ ಮಾಡ್ತಿತ್ತು ಅದು ವೈಯಕ್ತಿಕವಾಗಿ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ. ಒಂದು ವೇಳೆ ಸರ್, ಈಗ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬೇರೆ ನಾಯಕರದ್ದು ಮತ್ತು CM ಅವ್ರದ್ದು ವಿರುದ್ಧ ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಕಾನೂನು ಹೋರಾಟ ಬೇರೆ ನಡೀತಾ ಇದೆ. ಕಾನೂನು ಹೋರಾಟ ಒಂದು ವೇಳೆ ವ್ಯತಿರಿಕ್ತವಾಗಿ ಬಂದಿದ್ದೆ ಆದಲ್ಲಿ ಶಾಸಕರ ನಡೆ ಹೇಗಿರುತ್ತೆ ಅಂತ? ಈ ರಾಜ್ಯದ ನೆಮ್ಮದಿ ಕೆಡಿಸ್ಬೇಕಂದ್ರೆ ಈ ಥರ ಘಟನೆಗಳು ಆಗಬೇಕು. ಯಾಕಂದರೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು, ಎಲ್ಲ ಶಾಸಕರು ಈಗಾಗಲೇ ರೋಡ್ಗಿಳಿದು ಧರಣಿಗಳು ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಶಾಂತಿಯುತವಾಗಿ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ಕೊಂಡು ಹೋಗ್ತೈತಿ. ಇದನ್ನೆಲ್ಲ ಅಶಾಂತಿಗೊಳಿಸ್ಬೇಕು, ಇವತ್ತು ನೆಮ್ಮದಿ ಇಲ್ದಂಗೆ ಮಾಡ್ಬೇಕಂದ್ರೆ ಇದು ಆದ್ರೆ ಮಾತ್ರ ಕಂಟಿನ್ಯೂ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಗಂತ ಸಂಭವ ಇದೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಏನಾದರೂ ಕಾನೂನು ಮೂಲಕ ಕಟ್ಟಿ ಹಾಕುವಂಥ ಕೆಲಸ ಏನಾದರೂ ಮಾಡಿದರೆ ದೊಡ್ಡ ಹೋರಾಟಗಳಾಗ್ತವೆ 100%. ಯಾಕಂದರೆ ಬರೀ ಸಿದ್ದರಾಮಯ್ಯ ಪರವಾಗಿ MLAಗಳು ಅಂದಲ್ಲ, ಇಡೀ ರಾಜ್ಯದ ಜನತೆ ಇದ್ದಾರೆ, ಎಲ್ಲ ಸಂಘ ಸಂಸ್ಥೆಗಳು ಇದ್ದಾವೆ, ಮಠಾಧೀಶರು ಇದ್ದಾರೆ, ಎಲ್ಲರೂ ಬೆಂಬಲ ಕೊಟ್ಟರೆ ಈ ರೀತಿ ನಡೆ ಇಡೀ ನಮ್ಮ ರಾಜ್ಯ ಖಂಡನೆ ಮಾಡ್ತಿದ್ದಾರೆ. ಖಂಡನೆ ಮಾಡೋದ್ರ ಜೊತೆಗೆ ಅಂದರೆ ಸಮಾಜದಲ್ಲಿ ಗಲಭೆಗಳಾಗ್ಬೋದು 100ಕ್ಕೆ 100. ಯಾಕಂದರೆ ಈ ಥರ ನಡೆ ಯಾವ ನೋಡ್ರಿ, ಈ ಕಾಂಗ್ರೆಸ್ ಪಕ್ಷ ಎಲ್ಲಿ ಅಧಿಕಾರದಲ್ಲಿದೆ, ಇವತ್ತು ತೆಲಂಗಾಣ ಇರಲಿ, ಕರ್ನಾಟಕ ಇರಲಿ, ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಮಾತ್ರ ಇಂಥ ಘಟನೆಗಳು ನಡೀತಾವ. BJP ಅಧಿಕಾರ ಇದ್ದಂಥ ರಾಜ್ಯಗಳಲ್ಲಿ ಈ ರೀತಿ ಯಾವುದೂ ನಡೆಯಿಲ್ಲ. ಒಂದು ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ರಿ ನಮ್ಮ ಕಾಂಗ್ರೆಸ್ ಮಟ್ಟ. ಎಚ್ಚರಿಕೆ ಅಲ್ಲ, ಇದು ಅವ್ರ ನಿರ್ಧಾರ ಭಾಳಷ್ಟು ತಪ್ಪು, ಈ ನಡೆ ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾದಂಥ ಗಣೇಶ್ ಅವರ ಮಾತು. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಮುಂದುವರಿಬೇಕು, ಅವರನ್ನು ಮುಟ್ಟುವಂಥ ಕೆಲಸಗಳಾಗಬಾರ್ದು, ಒಂದು ವೇಳೆ ಮುಟ್ಟಿದ್ದೇ ಆದಲ್ಲಿ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡುವಂಥ ಕೆಲಸಗಳಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು BJP ನಾಯಕರಿಗೆ ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಬಸವರಾಜ್ ಸಂತಿಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಜಭವನವನ್ನ ಬಿಜೆಪಿ ದುರ್ಬಳಕೆ ಮಾಡ್ತಾ ಇದೆ ಅಂತ ಆರ್ ಅಶೋಕ್ ವಿಜೇಂದ್ರ ದುರ್ಬಲರಾಗಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಮಡಿಕೇರಿನಲ್ಲಿ BK ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆಯಿಂದಾನೂ ಕೂಡ ಕಾಂಗ್ರೆಸ್ ರಾಜಭವನದ ವಿರುದ್ಧ ಮಾತಾಡ್ತಾ ಇರುವಂತದ್ದು. ರಾಜ್ಯದಲ್ಲಿ ಸರ್ಕಾರವನ್ನ ದುರ್ಬಲಗೊಳಿಸೋದಕ್ಕೆ ರಾಜಭವನವನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಆದರೆ ರಾಜ್ಯಪಾಲರು ತಮ್ಮ ಎದುರು ಬೇರೆ ಯಾವುದೇ ನಾಯಕರ ವಿರುದ್ಧ ಯಾವುದೇ ಕೇಸ್ಗಳಿಲ್ಲ ಅನ್ನುವಂಥ RTI ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈಗ ಮತ್ತೆ BK ಹರಿಪ್ರಸಾದ್
ಬಿಜೆಪಿ ರಾಜಭವನ ದುರ್ಬಳಕೆ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ಆರ್ ಅಶೋಕ್ರವರು ಮತ್ತು ಮರಿ ಯಡಿಯೂರಪ್ಪನವರು ಅವರು ದುರ್ಬಲವಾಗಿರೋದ್ರಿಂದನೇ ಭಾರತೀಯ ಜನತಾ ಪಾರ್ಟಿಯವರು ರಾಜಭವನವನ್ನು ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ರಾಜಭವನದಲ್ಲಿ ಕುಳಿತುಕೊಳ್ತಕ್ಕಂಥ ರಾಜ್ಯಪಾಲರು ಸಾಂವಿಧಾನಿಕ ಸ್ಥಾನದಲ್ಲಿರ್ತಕ್ಕಂಥವ್ರು. ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷಾತೀತವಾಗಿರಬೇಕು. ಅವರು ಒಂದು ಪಕ್ಷದ ಪರ ವಹಿಸಿದಾಗ ಅದು ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಆಗುತ್ತೆ. ಆದ್ದರಿಂದ ಅಸಂವಿಧಾನಿಕವಾಗಿ ನಡ್ಕೊಳ್ತಕ್ಕಂಥ ರಾಜ್ಯಪಾಲರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಸರ್ವೋಚ್ಚ ಸಂವಿಧಾನದ ಮುಖ್ಯಸ್ಥರಾಗಿ ಅವರು ಒಂದು ರಾಜಕೀಯ ಪಕ್ಷದ ಪರ ವಹಿಸಿದಾಗ ನಾವು ಅದು ಪ್ರತಿಭಟನೆ ಮಾಡಬೇಕಾಗುತ್ತೆ, ಮಾಡಿದ್ದೀವಿ. BJP ಹಗರಣಗಳು ಸರಮಾಲೆಗಳೇ ಇದೆ. ಯಾಕಂದರೆ ಅವರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಬಂದವರು ಮೇಲಿಂದ ಕೆಳಗಡೆವರೆಗೂ ನರೇಂದ್ರ ಮೋದಿಯಿಂದ ಹಿಡಿದು ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥ ಹಗರಣಗಳು ನೋಡಿದಾಗ ನಾಚಿಕೊಳ್ಬೇಕಾಗತ್ತೆ. ಇಡೀ ಕರ್ನಾಟಕ ಜಗತ್ ಪ್ರಸಿದ್ಧವಾಗಿತ್ತು ಅದರ ಕೊಡುಗೆ. ಸಿಲಿಕಾನ್ ವ್ಯಾಲಿ ಅಂತೇಳಿ, ಸೆಕೆಂಡ್ ಸಿಲಿಕಾನ್ ವ್ಯಾಲಿ ಅಂತೇಳಿ ಈಗ ಆಪರೇಷನ್ ಲೋಟಸ್, ಆಪರೇಷನ್ ಕಮಲಕ್ಕೆ ಕುಖ್ಯಾತ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಂದ ನಂತರ. ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅದನ್ನು ಏನು ವರದಿ ಬಂದಿದೆ ಅದನ್ನು ಬಹಿರಂಗ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥ ಕೆಲಸ ಮಾಡಬೇಕು. ಅಪ್ಪ ಅಮ್ಮ ಬೈದಿದ್ದಕ್ಕೆ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಂತಹ ಘಟನೆ ನಡೆದಿತ್ತು. ಅದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಅನ್ನೋ ನಮ್ಮ ಪ್ರೋಗ್ರಾಮ್ ಇದೆಯಲ್ಲ, ದೇವಿತ್ ನಡೆಸ್ಕೊಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್, ಅದರಲ್ಲಿ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಪೋಷಕರು ಬೈದಿದ್ದಕ್ಕೆ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ರಾಯಚೂರು ಮೂಲದ ದಂಪತಿ ಏನಿದ್ದಾರೆ ಅವರ ಮಕ್ಕಳು ಶಾರದಾ, ಯಶೋಧ ಇವರಿಬ್ರು ಕೂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಪೋಷಕರ ಜೊತೆ ನಿಂತು ರಿಪಬ್ಲಿಕ್ ಕನ್ನಡ ಕಂಪ್ಲೇಂಟ್ ಕೊಟ್ಟಿತ್ತು. ಉಪ್ಪಾರಪೇಟೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಲಾಗಿತ್ತು. ಪೋಷಕರ ಜೊತೆಗೆ ರಿಪಬ್ಲಿಕ್ ಕನ್ನಡ ಇತ್ತು. ನಾವು ಯಾವುದೋ ಒಂದು ವಿಚಾರಕ್ಕೆ ಅಂತ ಬಂದ್ವಿ. ಇವತ್ತು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದನ್ನು ಕೂಡ ಇಲ್ಲೇ ನಾವು ಶೋ ಅಪ್ ಮಾಡೋಣ. ಏನಕ್ಕೆ ಅಂತ ಬಂದಿದ್ರಿ ಸರ್? ನಾವು ದುಡಿಯಕಂತ ಬಂದಿವಿ, ಕೆಲಸ ಮಾಡಕ್ಕೆ ಬಂದಿರಿ. ಎಲ್ಲಿಂದ ಬಂದಿರಿ? ಯಾವ ಊರು? ಕೊಡ್ತಿ. ನಾವು ರಾಯಚೂರಿಂದ ಬಂದಿವಿ, ಇಲ್ಲೇ ಕೊಡ್ತಿಗಟ್ಟಿನಾಗ ಇದೀವಿ. ನಿಮ್ಮ ಹೆಸರೇನು? ಏನು ಕೆಲಸ ಮಾಡಕ್ಕೆ ಬಂದಿದ್ರಿ? ಗಾರೆ ಕೆಲಸ. ಮಕ್ಕಳು ಎಷ್ಟು ವರ್ಷ ಮಕ್ಕಳಿಗೆ? 16-14 ಇಬ್ರು ಹೆಣ್ಮಕ್ಳೆ. ಕಾಣಿಸ್ತಿಲ್ವಾ ಯಾವತ್ತಿಂದ? ಏನೇನಾಯ್ತು ನಂಗೆ ಹೇಳಿ, ಪಟ ಅಂತ ಹೇಳಿ. ಏನಿಲ್ಲ ಸರ್, ಇವ್ರೊಂದು ಸ್ವಲ್ಪ ಬೇದಾರ, ಹಂಗ್ಯಾಕೆ ಮಾಡ್ತಾರಮ್ಮ ಅಂತ ಬೇದಾರ. ಅಷ್ಟಕ್ಕೆ ಒಂದು ಆಧಾರ್ ಕಾರ್ಡ 7,000 ಎತ್ಕೊಂಡು ಬಂದಾರ. ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ಯಾರಂತ ಅಷ್ಟೇ. ಯಾರೋ ಒಬ್ರು ಬಂದು ಲೇಡಿ ಕರ್ಕೊಂಡು ಹೋಗಿರೋ. ಲೇಡಿ ಕರ್ಕೊಂಡು ಯಾರು ದೊಡ್ಡ ಯಾರು ಹೇಳಿದ್ರು ನಿಮ್ಗೆ ಲೇಡಿಗೆ? ಹೆಂಗೆ ಗೊತ್ತಾಯ್ತು ಲೇಡಿ ಕರ್ಕೊಂಡು? ಇದು ಅಂಗಡಿಯವ್ರು, ಬೇಕ್ರಿ ಅಂಗಡಿಯವ್ರು ಹೇಳಿ. ನೋಡಿ, ಯಾರೋ ಅನ್ವಾಂಟೆಡ್ ಲೇಡಿ ಕರ್ಕೊಂಡು ಹೋಗಿದಾರಂತೆ. ನಾಳೆ ದಿನ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ದಯವಿಟ್ಟು ನೀವು ಎಲ್ಲೇ ಇದ್ರು ಮಕ್ಕಳ, ದಯವಿಟ್ಟು ವಾಪಸ್ ಬನ್ನಿ. ಈ ಒಂದು ಕಾರ್ಯಕ್ರಮದ ಏನು ನಿಮ್ಮ ಕಾರ್ಯಕ್ರಮ, ನಾವು ದರ್ಶನ್ ಬಗ್ಗೆ, ಜೈಲು ಬಗ್ಗೆ, ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಮ್ಮ ಕಣ್ಣಿಗೆ ಸಿಕ್ಕಿರೋವಂಥದ್ದು. ದಯವಿಟ್ಟು ಆ ಫೋಟೋನ ನಾವು ಹಾಕ್ತೀವಿ. ಎಲ್ಲೇ ಇದ್ರೂ ದಯವಿಟ್ಟು ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ 2 ಹೆಣ್ಮಕ್ಳನ್ನ ಯಾವುದೋ ಒಬ್ಬಳು ಲೇಡಿ ಕರ್ಕೊಂಡು ಹೋಗಿದ್ದಾಳಂತೆ. ಇದು ಮೆಜೆಸ್ಟಿಕ್ಕಲ್ಲಿ ಆಗುವಂಥ ಅತಿ ದೊಡ್ಡ ಹಗರಣ ಇದು. ಈಗಾಗಲೇ ನಾವು ಮೊದಲನೇ ಬಾರಿ ಕೇಳ್ತಾ ಇಲ್ಲ ಇದು. ಯಾಕೆ, ಯಾತಕ್ಕಾಗಿ? ದಯವಿಟ್ಟು ವಿಚಾರಣೆ ಮಾಡಿ, ಪರಿಶೀಲನೆ ಮಾಡಿ ಆ ಹೆಣ್ಮಕ್ಳು ವಾಪಸ್ ಬರೋ ಥರ ಆಗಬೇಕು. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಅಮ್ಮ ಬೈಯೋದು ಏನಕ್ಕೆ ಬೈತಾರೆ? ಅಪ್ಪ ಅಮ್ಮ ಬೈದ್ರು, ಕಂಡವ್ರು ಯಾರು ಬೈಲಿಲ್ವಲ್ಲ? ಅಪ್ಪ ಅಮ್ಮ ತಾನೇ ಬೈದಿರೋದು, ಹೆತ್ತವ್ರು ತಾನೇ ಬೈದಿರೋದು, ಹುಡ್ಸಿರೋರು ತಾನೇ ಬೈದಿರೋದು. ಏನು ಕಂಡವ್ರು ಬೈತಾರ ಇದು?